ಆತ್ಮ ನಮಸ್ತೆ. ನಮ್ಮ ಯೋಗ ಜರ್ನಿ ಶುರುವಾಗಿದ್ದು ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ನಿರ್ಮಿಸಲ್ಪಟ್ಟ ಆಶ್ರಮ ಅದು. ಅಲ್ಲಿನ ವಿದ್ಯಾಭ್ಯಾಸ ಸ್ವಲ್ಪ ಭಿನ್ನ. ಆಲ್ಮೋಸ್ಟ್ ಎಲ್ಲ ಕೋರ್ಸ್ಗಳ ತರಬೇತಿಯು ಅಲ್ಲಿ ಅವೈಲಬಲ್ ಇದೆ. ಸಂಪೂರ್ಣ ಶಿಕ್ಷಣ ಅಂತ ಹೇಳ್ಬೋದು. ಅಲ್ಲಿನ ವಿದ್ಯಾರ್ಥಿಗಳ ರೊಟೀನ್ ಹೇಗಿರುತ್ತೆ ಅಂದರೆ, ಮಾರ್ನಿಂಗ್ 5ಗೆ ಯೋಗ ಶುರುವಾಗುತ್ತೆ. ನಂತರ ಸ್ಕೂಲ್ ಅಥವಾ ಕಾಲೇಜು, ಈವ್ನಿಂಗು ಭಜನೆ ಇರುತ್ತೆ. ಭಜನೆ ನಂತರ ಸ್ಟಡಿ ಅವರ್ಸ್ ಇರುತ್ತೆ. ಹೀಗೆ ದಿನದ ಸಂಪೂರ್ಣ ಸಮಯವನ್ನು ಅವರೇ ಮಾನಿಟರ್ ಮಾಡ್ತಾರೆ. ಈ ಸ್ಟ್ರೆಸ್ ಅಂತ ಎಲ್ಲ ಅನ್ಸಲ್ಲ, ಯಾಕಂದರೆ ಸ್ಟ್ರೆಸ್ಸನ್ನು ನಿಭಾಯಿಸಿ ಹೇಗೆ ಕಲಿಯೋದು ಅನ್ನೋದನ್ನೇ ಹೇಳಿಕೊಡ್ತಾರೆ. ಯೋಗ, ಮೆಡಿಟೇಷನ್, ಭಜನೆಗಳಿಂದ ಇವೆಲ್ಲವೂ ಸಾಧ್ಯ ಅಂತ ಕೂಡ ಕಲಿಸ್ತಾರೆ. ಇನ್ನು ವರ್ಷದಲ್ಲಿ 3 ತಿಂಗಳು ಪ್ರಾಣಾಯಾಮ ಹೇಳ್ಕೊಡ್ತಿದ್ರು. ಆ ಸಮಯದಲ್ಲಿ ಮಧ್ಯಾಹ್ನ 1 ಟೈಮ್ ಮಾತ್ರ ಬೇಯಿಸಿದ ಆಹಾರ ಇರ್ತಿತ್ತು. ಇನ್ನು ಮಿಕ್ಕಿದ ಸಮಯದಲ್ಲಿ ಹಸಿ ಆಹಾರವನ್ನೇ ಕೊಡ್ತಿದ್ರು. ಹಸಿ ಆಹಾರ ಅಂದರೆ ಸ್ಪ್ರೌಟ್ಸು, ಫ್ರೂಟ್ಸು, ವೆಜಿಟೇಬಲ್ಸ್ ಇಂದ ಮಾಡಿದಂಥದ್ದು. ಇದೆಲ್ಲದನ್ನು ಉಪಯೋಗಿಸಿ ಕುಕ್ ಮಾಡದೆ ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಬೋದು ಅನ್ನೋದನ್ನು ಕೂಡ ಗೊತ್ತಾಯಿತು. ಆ ಥರ ಡಯಟ್ ಇರೋದ್ರಿಂದ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಿದ್ವಿ. ಅದಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು ಅದೆಲ್ಲ. ಸೊ ಪ್ರಾಣಾಯಾಮದ ಜೊತೆಗೆ ಮುದ್ರೆಗಳನ್ನು ಹೇಳ್ಕೊಡ್ತಾ ಇದ್ರು. ಮುದ್ರೆಗಳು ನಮ್ಮ ಬೇಸಿಕ್ ಏನು ಹೆಲ್ತ್ಗೆ ಬೇಕಾಗಿರುವಂಥ ಬೆನಿಫಿಷಿಯಲ್ ಮುದ್ರೆಗಳಿದಾವೆ ಅವೆಲ್ಲವನ್ನು ಹೇಳ್ಕೊಡ್ತಿದ್ರು. ಇನ್ನು ವರ್ಷದಲ್ಲಿ 2 ತಿಂಗಳು ನೀನಾಸಂ ನಿರ್ದೇಶಕರಿಂದ ನಾಟಕ ಅಂದರೆ ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ರು. ಆ್ಯಕ್ಟಿಂಗ್ ಟ್ರೈನಿಂಗ್ ಕೊಟ್ಟು ತಿರುಕ ರಂಗೋತ್ಸವ ಅಂತೇಳಿ ಮಾಡ್ತಾ ಇದ್ರು. 5 ದಿನಗಳ ನಾಟಕೋತ್ಸವ ಅದಾಗಿರ್ತಿತ್ತು. ತಿರುಕ ಅಂತ ಯಾಕೆ ಕರಿತಾ ಇದ್ರು ಅಂದರೆ, ಶ್ರೀ ರಾಘವೇಂದ್ರ ಗುರುಗಳ ಅಂಕಿತನಾಮ ತಿರುಕ ಆಗಿತ್ತು. ಯಾಕಂದರೆ ಅವರು ಭಿಕ್ಷೆ ಎತ್ತಿ ಆಶ್ರಮ ಕಟ್ಟಿದಂಥ ಕಾರಣದಿಂದ ಅವರು ಅಂಕಿತನಾಮನ ಅವರೇ ತಿರುಕ ಅಂತೇಳಿ ಇಟ್ಕೊಂಡಿದ್ರು. ಇನ್ನು ಸ್ಟೂಡೆಂಟ್ಸ್ಗಳಿಂದನೇ ನಾಟಕಗಳ ಪ್ರದರ್ಶನ ಮಾಡಿಸ್ತಾ ಇದ್ರು. ರಂಗಶಂಕರ, ರವೀಂದ್ರ ಕಲಾಕ್ಷೇತ್ರಗಳಲ್ಲಿ ಇಲ್ಲಿ ಚೆನ್ನಾಗಿ ಬಂದಂಥ ನಾಟಕಗಳನ್ನು ಮತ್ತು ಹಂಪಿ ಉತ್ಸವಗಳಿಗೂ ಕೂಡ ಪ್ರದರ್ಶಿಸಲಾಗ್ತಾ ಇತ್ತು. ಆ ಸಮಯದಲ್ಲಿ ಪುಟ್ಟರಾಜ ಗವಾಯಿಗಳ ಶಿಷ್ಯರಾಗಿದ್ದವರು ಸಂಗೀತ ಮತ್ತು ತಬಲಾ ಗುರುಗಳಾಗಿದ್ದರು. ಹಾಗೆ HS ವೆಂಕಟೇಶ ಮೂರ್ತಿಗಳು ಆಗಾಗ ಕಾರ್ಯಕ್ರಮಗಳಿಗೆ ಬಂದು ಇನ್ಸ್ಪೈರ್ ಮಾಡ್ತಿದ್ರು ಸ್ಟೂಡೆಂಟ್ಸ್ಗೆ. ಇನ್ನು PhD ವರೆಗೂ ಓದಿದಂಥವರು ಸನ್ಯಾಸ ದೀಕ್ಷೆ ತೆಗೆದುಕೊಂಡಿರುವಂಥ ಯಂಗ್ ಸನ್ಯಾಸಿಗಳು ಕೂಡ ಬರ್ತಾ ಇದ್ರು. ಅವರು ಸ್ಪಿರಿಚುವಲ್ ಇಂಪಾರ್ಟೆನ್ಸ್ನ ಅರ್ಥ ಮಾಡಿಸ್ತಾ ಇದ್ರು. ಅವರನ್ನು ನೋಡಿ ಅನಿಸ್ತಾ ಇತ್ತು, ನಮಗೆ ಆ ಟೈಮ್ PUC ಸೈನ್ಸ್ ಓದುವಾಗ ಸ್ವಲ್ಪ ಕಷ್ಟ ಅನಿಸ್ತಿದ್ರಿಂದ ಇಷ್ಟೆಲ್ಲ ಓದಿ ಸನ್ಯಾಸಿಗಳಾಗೋದ ಅಂತ ಆಶ್ಚರ್ಯ ಆಗ್ತಾ ಇತ್ತು ಕೂಡ. ಅಲ್ಲಿನ ವಿದ್ಯಾಭ್ಯಾಸದ ವಾತಾವರಣವೇ ಹಾಗೆ. ಅಸಾಧ್ಯವಾದಂಥ ಅಭ್ಯಾಸಗಳನ್ನು ಸಾಧ್ಯವಾಗಿಸೋದು ಹೇಗೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಡುವಂಥ ವಾತಾವರಣನೇ ಅದಾಗಿತ್ತು. ಆ ಸಮಯದಲ್ಲಿ ಪ್ರೊಫೆಸರ್ ರವಿಶಂಕರ್ ಸರ್ ಕೂಡ 13 ಅವರ್ಸು ಕಂಟಿನ್ಯೂಸ್ ಆಗಿ ಲೆಕ್ಚರಿಂಗ್ ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ಇನ್ನು ಚಳಿಗಾಲದಲ್ಲಿ ಮಾರ್ನಿಂಗು ಯೋಗ ಮಾಡಿಸ್ತಿದ್ದವರು ಯೋಗ ಟ್ರೈನರ್ ಸಂತೋಷ್ ಸರ್. ಸ್ಟ್ರಿಕ್ಟು, ಫ್ರೆಂಡ್ಲಿ ಮತ್ತು ಸೂರ್ಯದೇವನ ಬಗ್ಗೆ ಅಪಾರ ಗೌರವ, ಭಕ್ತಿ ಇತ್ತು. ಅವರಿಂದ ಕೂಡ ನಮಗೂ ಇನ್ಸ್ಪಿರೇಷನ್ ಸಿಕ್ತು. ಆ ಸಮಯದಲ್ಲಿ ಆಡಳಿತಾಧಿಕಾರಿ ಆಗಿದ್ದಂಥವರು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಅವರೇ ಪ್ರಿನ್ಸಿಪಲ್ ಆಗಿದ್ದರು. ಬಯಾಲಜಿ ಫೆಸಿಲಿಟೇಟ್ ಕೂಡ ಮಾಡ್ತಾಯಿದ್ರು. ಸಾಹಿತಿಗಳು ಕೂಡ ಹೌದು. ಅವರು ಆಲ್ಮೋಸ್ಟ್ ನಮಗೆ ಏನೇನು ಜೀವನಕ್ಕೆ ಬೇಕಾದಂತಹ ಸಜೆಷನ್ಸ್ ಏನಿದೆ ಅವನ್ನೆಲ್ಲ ನಾವು ಅವ್ರ ಕಡೆಯಿಂದ ತಗೊತಾ ಇದ್ವಿ. ಇನ್ನು ಅದೇ ಟೈಮಲ್ಲಿ ತುಂಬ ಚೆನ್ನಾಗಿರೋವಂಥ ಲೈಬ್ರರಿ ಇತ್ತು. ಹೇಗೆ ಅಂದರೆ ಕ್ಲೀನ್ ಇರ್ತಿತ್ತು, ಹೈಜೀನ್ ಇರ್ತಿತ್ತು, ಸೈಲೆಂಟ್ ಇರ್ತಿತ್ತು. ಬುದ್ಧನ್ ಗೌಡ್ರು ಅಂತೇಳಿ ಇರ್ತಿದ್ರು. ಅವ್ರ ಲೈಬ್ರರಿಯನ್ನು ಅವರು ತುಂಬ ಓದಲಿಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲ ಥರದ ಬುಕ್ಸ್ಗಳು ಅವೈಲೇಬಿಲಿಟಿ ಇತ್ತು. ಬುಕ್ಗಳನ್ನು ಕರೆಕ್ಟಾಗಿ ಸಜೆಸ್ಟ್ ಕೂಡ ಮಾಡ್ತಾಯಿದ್ರು ಅವರು. ಇವತ್ತಿನ ನಮ್ಮ ಈ ಸ್ಪಿರಿಚುವಲ್ ಇಂಟ್ರೆಸ್ಟು, ಯೋಗ ನಾಲೆಡ್ಜು ಅಥವಾ ಓದೋದ್ರ ಬಗ್ಗೆ ಇರುವಂಥ ಓದೋದ್ರ ಬಗ್ಗೆ ಇರುವಂಥ ಆಸಕ್ತಿ ಆಗಿರ್ಬೋದು, ಎಲ್ಲವಕ್ಕೂ ಭದ್ರ ಬುನಾದಿ ಆಗಿದ್ದು ಮಾತ್ರ ಅವತ್ತಿನ ಪರಮ ಪೂಜ್ಯ ರಾಘವೇಂದ್ರ ಸ್ವಾಮೀಜಿಗಳು ಕಟ್ಟಿದಂತಹ ಮಲ್ಲಾಡಿಹಳ್ಳಿ ಆಶ್ರಮ ಮತ್ತು ಅಲ್ಲಿನ ದೈವಿಕ ವಿಶೇಷತೆಗಳು. ಸದ್ಗುರುಗಳು ಅಂದರೆ ಜಗ್ಗಿ ವಾಸುದೇವ್ ಅವರು ಕೂಡ ತಮ್ಮ ಕೆಲ ಇಂಟರ್ವ್ಯೂವಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರು ಕೂಡ ಗುರು ರಾಘವೇಂದ್ರ ಸ್ವಾಮೀಜಿಗಳಿಂದ ಯೋಗದ ಬಗ್ಗೆ ಇನ್ಸ್ಪಿರೇಷನ್ ಪಡೆದಿದ್ರು ಅಂತೇಳಿ. ಅಲ್ಲಿನ ವಿದ್ಯಾಭ್ಯಾಸದ ವಾತಾವರಣ ಮತ್ತು ಅಲ್ಲಿನ ದೈವಿಕತೆ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಕೂಡ. ಅದ್ರ ಬಗ್ಗೆ ನಾವು ಸದಾ ಕೃತಜ್ಞರಾಗಿರಬಹುದು. ಹರಿ ಓಂ.